ಲೇ ಶಂಕರ ಏನಕ್ಕ ಅಲ್ಲಿ ಮೇಲೆ ಕೆಕ್ಕಿರೋದು ಬೇಡ ಬಪ್ಪ ಶಂಕರ ಬೇಡ ಬಾ ಅವತ್ತು ಹೆಂಗಾಗಿತ್ತು ನೋಡ್ದ ಬೇಡ ಬಪ್ಪ ಹಂಗೆಲ್ಲ ದುಂಕ್ಬಿಟ್ ಬಾ ಬೇಡ ಬೇಡ ಅವ್ನು ತುಂಬ್ಕೋತ ಬೇಕಾಗಿಲ್ಲ ಇಲ್ಲಿ ಕೆಳಕ ಬಾ ಅದಕ್ಕೆ ಬಂದ್ರ ಅಂಬುಜಿಯವರು? ಇಲ್ಲಪ್ಪ ಇನ್ನ ಬಂದಿಲ್ಲ. ವಾ ಯಾಕಪ್ಪ ಇಳಿ ಇಳಿ ಕೇಳ್ತ ಅಲ್ಲಿಂದ ಬಿದ್ರೆ ಏನು? ಅಯ್ಯೋ ಇಟ್ಟು ವರ್ಷ ತಪ್ಪು ಮಾಡಿದ್ ನಾನು ಈ ಮಕ್ಕಳು ನೋಡೋದ್ಗೆ ಏನ್ ಕೆಲಸ ಕೊಡ್ತವೆ? ನಾನು ಅದೇ ಹೇಳ್ತಾ ಇದ್ದೀನಪ್ಪ ಇಳಿಯಪ್ಪ ಅಂತ. ಇಳಿಯಪ್ಪ ಆದಿಶಂಕರ ಇಳಿಯಮ್ಮ, ನೀವು ಜಾಣ ಮಗುವಲ್ಲ, ಇಳಿಯಮ್ಮ. ಅದೆಲ್ಲ ಬೇಡಮ್ಮ, ಮನೆಯೆಲ್ಲ ನೋಡ್ದ ಆಸ್ಪತ್ರೆಗೆ ಹೋಗಿದ್ವಾ? ಇಳಿಯಮ್ಮ, ಇಳಿಬೇಕಮ್ಮ, ನೀವು ಜಾಣ ಮಗುವಲ್ಲ. ಬರಲ್ಲ ನಾನು ಇಲ್ಲೇ ನಿಂತ್ಕೊತೀನಿ, ನನ್ನ ಮೇಲೆ ಜಂಪ್ ಮಾಡು. ಇಲ್ಲ ಇಲ್ಲ ಆಗಲ್ಲ, ನಾನು ಇಲ್ಲೇ ನಿಂತ್ಕೊತೀನಿ, ನೀನು ನನ್ನ ಮೇಲೆ ಜಂಪ್ ಮಾಡಬೇಕು. ನಿನ್ನ ಮಾತು ಅವ್ನು ಕೇಳ್ಕೊಡ್ತು, ನೀನು ಅವನ ಮಾತು ಕೇಳಬೇಕು. ಹೆಂಗೆ ಹೇಳ್ತಾ ಅವ್ನು ನೋಡು. ಸ್ವಾಮಿ ಏನು ಸಮಯ ಮಳೆಗಿಲ್ಲೆಲ್ಲ ಹೊಡಿಸ್ಬಿಟ್ಟಿದ್ಯಾ? ಮನೆ ಕಟ್ಟಬೇಡ ಅಂಬುಜಿ, ಮನೆ ಕಟ್ಟಬೇಕು. ಎಷ್ಟು ದುಡ್ಡು ಕಟ್ಟಬೇಕಂತಿದ್ಯಾ ಸ್ವಾಮಿ? ಎಷ್ಟನ ಆಗಲಿ ಬಿಡು, ಒಂದು 5 ಕೋಟಿ ಆಗಲಿ ಬಿಡು. ಈ ಸುತ್ತಮುತ್ತ ಹಳ್ಳಿಗಳಾಗಿ ಯಾರು ಮನೆ ಇರ್ಕೊಡ್ತು ಅಂತ ಮನೆ ಕಟ್ತೀನಿ. ಎಷ್ಟನ ಆಗಲಿ ಬಿಡು. ಏನು ನಿಕ್ಕ 5 ಕೋಟಿನಾ? 5 ಕೋಟಿ ಎಲ್ಲ 10 ಕೋಟಿ ಆಗಲಿ, ಮನೆ ಕಟ್ಟಿಸ್ಬೇಕು ಅಂತಿದ್ದೀನಿ, ಕಟ್ಟಿಸ್ತೀನಿ. 10 ಕೋಟಿಗೆ ಹೆಂಗಿತ್ತದೆ ಸ್ವಾಮಿ ಮನೆ? ನೋಡಿ ಅಂತೆ. ಅಲ್ಲ ಸ್ವಾಮಿ, 5 ಕೋಟಿ 10 ಕೋಟಿ ದುಡ್ಡಾಕಿ ಮನೆ ಕಟ್ಟಿಸ್ತಾ ಇದೆಯೇ? ರಘುಗೆ 10 ಲಕ್ಷ ಕೊಟ್ಬಿಟ್ಟು ನಮ್ಮನ್ನ ಮನೆ ಕರ್ಕೊಂಬೋದಲ್ಲ? ಸಾಲನೇ. ನನ್ನ 10 ಲಕ್ಷ ದುಡ್ಡು ಅವನ್ನ ಜೂಜಾಡು ಅಂತ ಯಾರು ಹೇಳಿದ್ರು? ರಘು ಅಲ್ಲಿ ಇಲ್ಲಿ ಇಸ್ಕೊಂಬಂದು 8 ಮಕ್ಕಳನ್ನ ಕರ್ಕೊಂಡೋಗೋನೆ. ಅವ್ನ ದುಡ್ಡು ಅವ್ನು ಕೊಡಬೇಕು. ಅದೇನು ಮಾಡ್ತಿರೋ ಏನೋ ನನಗಂತೂ ತಿಳಿದು. 1 ಎಕರೆ ಜಾಗ ಉಚ್ಚಿಸ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅದೇನು ಬೆಳಗ್ಗೆ ಹಾಕಂತೀರೋ ಹಾಕಳ್ರಿ. 5 ಕೋಟಿ 10 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾ ಇದೆಯಾ? ಏನೋ ಮನೆ ಹಂಗಾದ್ರೆ ತಣತಣ ಅಂತ ಇರ್ತದಲ್ಲ? ಹೌದೌದು, ತಣತಣ ಅಂತ ಇರ್ತದೆ. ಅನ್ಲಿ ಅನ್ಲಿ. ಹೋಗಿದ್ ಕೆಲಸ ಏನಾಯ್ತು? ಏನಂದ್ಲು ಸವಿತಮ್ಮನ? ಉಗಿದು ಉಪ್ಪು ಹಾಕಿದ್ಲಾ? ನಿನ್ನ ಮಗನಿಗೆ ಜ್ಞಾನ ಇಲ್ಲೇನಮ್ಮ? ನಿನ್ನ ಮಗನೇ ನಿನ್ನ ಎಳೆ ಮಗುನ ಅವನ ಯಾವನ ಕರ್ಕೊಂಡು ಹೋದ್ನು? ಇವ್ನು ಅವನಿಂದ ಬುದ್ಧಿ ಇಲ್ಲ ಅಂತ ಹೇಳಿದ್ಲಾ? ಓ ಎಂತ ಹೇಳಿದ್ ಸ್ವಾಮಿ ನಿಂಗೆ ಇದೆಲ್ಲ? ಮುಚ್ಚಬೇಕು ಬಾಯಿ, ಮುಚ್ಚಬೇಕು. ಓಹೋ, ಏನು ಮಿಕ್ಕ ಟೈಮ್ ನಾಯಿಲ್ ಕಿತ್ಲಾಡ್ತಾ ಇರ್ತೀರಾ? ಈ ಜಗಳ ರಗಳೆ ಅಂದರೆ ಒಬ್ರಿಗೊಬ್ರು ಅಂಟ್ಕೊಂಡ್ಬಿಡ್ತೀರಾ ಹಂಗೆ ಬಂಕದಂಡಿಗ್ಲು ಅಂಟ್ಕೊಂಡಂಗೆ. ಓಹೋ, ನಾನು ಹೇಳಿದ್ದಾನೆ ಈ ಮಾತು ಮುಂಚೆ ಬರ್ತದೆ ಅಂತ ತಿಳಿಯೋದು. ಅವನೇನೋ ಕರ್ಕೊಂಡು ಹೋದ್ನು, ಬಾರ ಬುಸ್ಲಾಯಿಸುತ್ತೆ. ಇವನ್ಕೇನು ಬುದ್ಧಿ ಇಲ್ಲ ಇವನ್ಗ? ಆ ತಪ್ಪು ಮಾಡಬೇಕು ಮಾಡ್ಕೊಡ್ತು ಅನ್ನೋ ಬುದ್ಧಿ ಇಲ್ಲ. ಏನು 10,000 20,000ನಾ? 10 ಲಕ್ಷ ರೂಪಾಯಿ. ಬುದ್ಧಿ ಇಲ್ಲ. ಉಗಿಸ್ಕೊಂಡ್ ಸರಿಯಾಗಿ? ಅಯ್ಯೋ ಅದೆಲ್ಲ ಎಲ್ಲ ನೋಡ್ಕೊಳ್ಳಿ. ಇವಾಗ ಇನ್ನೊಂದು ಬಂದದ ನಿಂಕ ಬಿಕನಾದಿ. ನಿನ್ ತಲೆ ಮೇಲೆ ಕಲ್ಲಿಕ್ಕವ್ರಪ್ಪ. ಅವ್ರು 3 ಸೇರ್ಕೊಂಡು ರುದ್ರನು ಶಿವನು ಗೌರಿ ಎಲ್ಲಾನು. ಏನು? ಅದೇ ಅವಳಿಗೆ ಡೈವರ್ಸು ಕೊಡ್ತಾನಂತೆ ಶಿವನು. ಅದಕ್ಕೆ ಅವಳು ಹೇಳಿದ್ಲು ಅರ್ಧ ಆಸ್ತಿ ನನ್ನ ಹೆಸರಿಗೆ ಬರ್ದ್ಬಿಟ್ರೆ ಆಮೇಲೆ ನಾನು ಡೈವರ್ಸು ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಇವ್ರೇನು ಹೇಳಿದ್ರು? ಅರ್ಧ ಆಸ್ತಿ ಏನೋ ನಮ್ಮದು ಪೂರ್ತಿ ಆಸ್ತಿನೂ ಕೊಟ್ಬಿಡ್ತೀರಿ, ನೀನು ನಂಗೆ ಡೈವರ್ಸ್ ಕೊಡು ಅಂತ ಹೇಳಿದ್ರು. ಓಹೋ, ಎಲ್ಲ ಹೋಗಿ ಇಷ್ಟು ನಡೆಸ್ಕೊಂಬಂದಿದ್ದೀರೇನೋ? ನಾನಿಲ್ಲಪ್ಪ, ನಾನು ಮುಕ್ಕಾಗ ಉಸಿರು ಬಿಡಿಲ್ಲಪ್ಪ, ಉಸಿರೇ ಆಡಿಲ್ಲ ನಾನು ಅಲ್ಲಿ. ಅವರೇ ಎಲ್ಲ ಮಾತಾಡ್ತಾ ಇದ್ರು, ಡೈವರ್ಸ್ ಕೊಡ್ತೀನಿ ಅಂತ. ಇವನು ಶಿವನು ಹೇಳ್ತಾ ಇದ್ನು, ಅವ್ರ ಅಮ್ಮನೂ ಹೇಳ್ತಾ ಇದ್ಲು, ರುದ್ರನು ಹೇಳ್ತಾ ಇದ್ನು. ಆಸ್ತಿ ಎಲ್ಲ ಕೊಟ್ಬಿಡ್ತೀರಿ, ನೀನು ನಂಗೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳ್ತಾ ಇದ್ರಪ್ಪ. ಇವಾಗ ಈ ಮನೆ ಎಲ್ಲ ಏನಕ್ಕೆ ಸುಮ್ಮನೆ ಕಟ್ತಾ ಇದೆಯಾ? ಆಸ್ತಿ ಎಲ್ಲ ಅವಳಿಗೆ ಹೊರಟೋದಲ್ಲ. ಎಲ್ಲ ಮಾತಾಡ್ಕೊಂಡು ಬಂದ್ಬಿಟ್ಟವ್ರಪ್ಪ ಅವರು. ಮಾತಾಡ್ಕೊಂಡು ಬಂದವ್ರೆ. ನೀನೇನು ಕೇಳಿಸ್ತಿಲ್ಲ, ನೀನು ಯಾವ ಲೆಕ್ಕಕ್ಕೂ ಇಲ್ಲ ಅವ್ರಕ. ಅಯ್ಯೋ ನನಗೆ ಬಲು ಬೇಜಾರಾಗೋಯ್ತಪ್ಪ. ಏನಪ್ಪ ನನ್ನ ಗಂಡ ಇಷ್ಟೆಲ್ಲ ಬಾಧೆ ಬೀಳ್ತಾನೆ, ಮಕ್ಕಳು ಅಂತ ಮನೆ ತಕ್ಕೊಟ್ನು. ಯಾವುದೋ ಹಳೆ ಮನೆಗಿದ್ರು ಮನೆ ತಕ್ಕೊಟ್ನು, ಜಮೀನು ತಕ್ಕೊಟ್ನು, ಬೋರಾಗಿಸ್ಕೊಟ್ನು, ಎಷ್ಟೆಲ್ಲ ಮಾಡಿದ್ನು. ತಿಪ್ಪೆ ಮೇಲೆ ಇದ್ದವ್ರನ್ನ ಅರಮನೆಗೆ ತಗೊಂಡೋಗಿ ಕುಳಿಸಿದ್ನು. ಇವತ್ತು ನನ್ನ ಗಂಡಕ್ಕೆ ಬೆಲೆ ಇಲ್ಲಲ್ಲಪ್ಪ ಇವ್ರ ಹತ್ರ ಅಂತ ಅನ್ಕೊಂಡು ಮನ್ಸಾಗೆ ಅದೆಷ್ಟು ಹತ್ತುಬಿಟ್ಟಿದ್ದೀನೋ ನಾನು. ಇವಾಗೂ ಅಳು ಬತ್ತಾದೆ. ನೀನು ಮನ್ಸಿಗೆ ಬೇಜಾರಾಗ್ಬಿಟ್ಟು ಅಂತ ಸುಮ್ಮನೆ ಮೇಲೆ ನಗ್ನಗ್ತಾ ಇದ್ದೀನಿ. ಅಲ್ಲ ನೀನು ಕರ್ಕೊಂಡೋಗಿ ಏನಾನ ಮಾತಾಡಬೇಕು ಅನ್ನೋ ಜ್ಞಾನ ಏನೇನ ಅದ ಅವ್ರಗ. ನೀನು ಅಲ್ಲಿಲ್ಲ ಡೈವರ್ಸ್ ಕೊಡೋದಂತೆ, ಆಮೇಲೆ ಆಸ್ತಿ ಕೊಡೋದಂತೆ ಎಲ್ಲ ಮಾತಾಡ್ಬಿಟ್ಟಪ್ಪ. ನಾನೇನು ಮಾತಾಡಕ್ಕೆ ಹೋಗಿಲ್ಲಪ್ಪ. ಯಾಕಪ್ಪ ಸುಮ್ಮನೆ ನಾನು ಮಧ್ಯ ಮಾತಾಡೋದು, ಅಂಬುಜಿ ಜಗಳ ತಂದಿಕ್ಕುಲ್ಲು ಅನ್ನೋದು ಎಲ್ಲ ಯಾಕೆ ಬೇಕು? ನಮ್ಮ ಪಾಡಕ್ಕೆ ನಾವಿರೋಣ ಅಂತ ಸುಮ್ಮನೆ ಇದ್ನಪ್ಪ ನಾನು. ಮಾತಾಡಲಿ
ಆಮೇಲೆ ಇನ್ನೇನೇನು ಹೇಳಿದ್ರು ಅಂಬುಜಿಯ ಸರೋಜಮ್ಮ ಉಗ್ಸ್ಕೊಂಡ್ರು ಬಂದ್ರೇನಮ್ಮ ಎಲ್ಲರೂ? ಅಯ್ಯೋ ಮಾವ ಅವಳು ಬಾಯಿಗೆ ಮಣ್ಣಾಕ ಹೋಗು ಮಾವ. ನಾವಿಷ್ಟು ಜನ ಹೋಗಿದ್ರಿ, ಇಷ್ಟು ಜನಕ್ಕೂ ಬಾಯಿ ತಿರ್ಸ್ತಾಳಲ್ಲ ಮಾವ. ಹಾ, ಇಷ್ಟು ಜನಕ್ಕೂ ಒಬ್ಬಳೇ ಮಾತಾಡ್ತಾಳೆ, ಎಲ್ಲರಿಗೂ ಉತ್ತರ ಕೊಡ್ತಾಳಲ್ಲ ಮಾವ. ಏನಕ್ಕೆ ಹೋಗ್ಬೇಕಾಗಿತ್ತು? ಏನಕ್ಕೆ ಹೋದ್ರಿ? ಎಲ್ಲ ಹೋಗಿ ಪಚಿತಿ ಮಾಡ್ಬಿಟ್ಟು ಬಂದ್ಬಿಟ್ರಾ? ಅವ್ನು ಫಸ್ಟ್ ಅವ್ನು ರುದ್ರನ್ ಕೇಳಬೇಕು, ರುದ್ರನ್ಗೆ ಸರಿಯಾಗಿ ಹೇಳ್ಬೇಕು. ಅಯ್ಯೋ ನಾನು ಅರ್ಧ ದಾರಿಗೆ ಹೋಗಿ ಆಮೇಲೆ ನಂಗೆ ಯಾಕೆ ಬೇಕು ಅಂತಲೇ ರುದ್ರ ಇಲ್ಲೇ ಇಳಿಸ್ಬಿಡ. ನಾನು ಓದ್ತೀನಿ ಅಂದ್ರೆ ಇಲ್ಲ ಬಾ ನೋಡಮ್ಮ ಸರಿಯಾಗಿ ಉಗಿದ್ಬಿಟ್ಟು ಬರೀ ಬಾ ಅಂತ ಕರ್ಕೊಂಡು ಹೋದ್ನಪ್ಪ. ನಾನೇನು ಪಜಿತಿ ಮಾಡಿಲ್ಲಪ್ಪ. ಅವರೇ ಎಲ್ಲ ಮಾತಾಡ್ತಾ ಇದ್ದಿದ್ದು. ಕೇಳಬೇಕಾರೆ ಸರೋಜಿನ ಅಲ್ಲಮ್ಮವ ಎಲ್ಲಾನು ನಮ್ಮ ಯಜಮಾನ್ ಮೇಲೆ ಆಗ್ತಾಳಲ್ಲಮ್ಮವ. ನಿಮ್ಮ ಯಜಮಾನ್ಗೆ ಬುದ್ಧಿ ಇಲ್ಲ ಹೋಗಲೇ ಅಂತ ಕೇಳ್ತಾಳೆ. ಇರೋದೇ ಮಾತಾಡೋಲ್ಲ, ಇಲ್ದಿದ್ದೇನು ಮಾತಾಡೋಲ್ಲ. ಏನು ನಿಮ್ಮ ಯಜಮಾನ ಎಳೆ ಮಗುವ? ಸ್ನೇಹನ ಇಲ್ಲ ಆದಿಶಂಕರ್ನ? ಚೈತನ್ಯನ? ಏನು ಎಳೆ ಮಕ್ಳಪ್ಪ ಅವರು? ಒಂದೇಟು ಹೊಡೆದು ಬುದ್ಧಿ ಇಲ್ಲ ನನ್ನಕ್ಕ. ಏನು ನಿಮ್ಮ ಯಜಮಾನ್ಗೆ ಬುದ್ಧಿ ಇಲ್ಲ? ಬುದ್ಧಿ ಇಲ್ಲೇನಮ್ಮ? ನಿಮಗೆ ಬುದ್ಧಿ ಇಲ್ಲ? ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀರಾ? ಅಯ್ಯೋ ನನಗೇನೋ ಬುದ್ಧಿ ಅದಪ್ಪ. ಅದೇ ಬುದ್ಧಿ. ಅದೇ ಅವರೇ ಮಾತಾಡ್ತಾ ಇದ್ದು. ಡೈವರ್ಸು ಆಮೇಲೆ ಆಸ್ತಿ ಎಲ್ಲ ಮಾತಾಡ್ಬಿಟ್ಟವ್ರಪ್ಪ. ಏನು ಆಸ್ತಿ ಭಾಗ ಯಾವಾಗ ಮಾಡ್ಕೊಡ್ತೀಯ ಅವಳ್ಕ? ಯಾವ ಆಸ್ತಿ? ಇವಾಗ ಆಸ್ತಿ ಆಸ್ತಿ ಒಳಗೆ ಅರ್ಧ ಭಾಗ ಅವಳು ಕೊಡ್ಬೇಕಂತೆ. ಕೊಟ್ಬಿಟ್ರೆ ಡೈವರ್ಸು ಕೊಡ್ತಾಳಂತೆ. ಏನು ನೀವು ಹೇಳ್ದಂಗೆಲ್ಲ ನಡೆದ್ಬಿಡ್ತದೆ, ನೀವು ಹೇಳ್ದಂಗೆ ನಡೆದ್ಬಿಡ್ತದೆ. ನೀವು ಆಡ್ದಂಗೆಲ್ಲ ಆಡಕ್ಕೆ ನಾನು ರೆಡಿ ಇಲ್ಲ. ಅಯ್ಯೋ ನಂದಲ್ಲಪ್ಪ ಸಮಯ, ನನಗೆ ಅಂತ ಹೇಳಿದ್ದು. ಅವರಪ್ಪ ಮಾತಾಡ್ಕೊಂಬಂತಿರೋದು ಮಕ್ಕಳು ತಾಯಿಯೇ 3 ಜನನು. ಹೋಗಿ ಕೇಳೋಗಪ್ಪ. ಏನು ಇಷ್ಟೊತ್ತಿಗೇನೋ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಿರ್ತಾರೋ ಏನೋ ನನಗೂ ತಿಳಿದು. ಹೋಗಿ ಕೇಳೋಗು. ಕೇಳಿದ್ರೆ ಏನೋ ಹೇಳ್ತಾರೋ ಹೇಳಲ್ಲ ಅನ್ಸದೆ ನಿಂಗೇನು. ಹೋಗ್ಲಿ ಒಂದು ಮಾತು ಕೇಳು. ಅಬ್ಬಬ್ಬಬ್ಬ ಎಷ್ಟು ಮಾತಾಡ್ತೀಯ ಅಂಬುಜಿ ನೀನು. ಈ ಅಪ್ಪನ ತಿಳಿದಿರ ಆಸ್ತಿಗಳು ಭಾಗ ಮಾಡೋಕ್ಕಾಗ್ತದೇನೆ? ಆತದ ಎಲ್ಲ ಆಸ್ತಿ ಇರೋದು ಈ ಅಪ್ಪನ ಹೆಸ್ರಾಗ? ಅಕ್ಕ ಅವ್ರಾಕ ಹೇಳ್ತಾ ಇದ್ದಿದ್ದು ನಿಜವಾಗ್ಲು ನನಗೇನಕ್ಕ ತಿಳಿಯೋದು. ಅವರೇ ಹೇಳ್ತಾ ಇದ್ದಿದ್ದು. ಬೇಕಾದ್ರೆ ಸರೋಜಿನ ಕೇಳ. ಸರೋಜಿ ಹೇಳಿಲ್ಲೇನೆ ಡೈವರ್ಸ್ ಬೇಕಂದ್ರೆ ಆಸ್ತಿ ಬೇಕು ಅಂತವಳು ಹೇಳಿದ್ಲು ಮವ. ಆಸ್ತಿ ಕೊಟ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ. ಅಲ್ಲ ಹೋಗಿ ಎಂತೆಂಥ ಕೆಲಸಗಳು ಮಾಡಿದ್ದೀರಾ ನೋಡು. ಎಂತೆಂಥ ಕೆಲಸಗಳು ಮಾಡಿದ್ದೀರಾ? ಏನೇನು ಆಟಗಳು ಆಡ್ತೀರಾ? ಸ್ವಾಮಿ ಓದ್ತಾ ಇದ್ದೀನಿ ನನ್ನ ಮನೆಕ್ಕ. ಏನು ಅಡುಗೆ ಮಾಡ್ಕೊಡ್ಬೇಕು ನಿಂತ? ನನಗೇನು ಬೇಡ, ನಾನು ಸೊಸೆ ಮಾಡಿಕೊಂಡು ತಿಂತೀನಿ. ನಿನ್ನ ಪಾಡಕ್ಕೆ ನೀನು ಹೋಗು. ಅಯ್ಯೋ ಇವಾಗೆಲ್ಲ ಆಯ್ತಲ್ಲ. ಇವಾಗ ನನ್ನ ಮಗನೇನು ಅವನಷ್ಟು ಅವನೇ ಹೋಗಿ ಆಡಿಲ್ಲಪ್ಪ. ಯಾರೋ ಅವನ್ನ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡೋಗಿರೋದು. ಏಯ್ ಹೋಗಿ ಒಳಕ. ಸುಮ್ಮನೆ ತಲೆ ತಿಂತಾಳೆ ಬಂದ್ಬಿಟ್ಟು ಇಲ್ಲಿ. ಏನು ತಲೆ ಕೆಡ್ಸಕ್ಕೆ ನಿನ್ನ ಮಗನ ಚಿಕ್ಕ ಮಗನ? ಏನು ಆಲೋಚನೆ ಮಾಡೋ ಶಕ್ತಿ ಇಲ್ಲ? ದುರಂಕರನ ಅವನ್ಕ? ಆಸ್ಪತ್ರೆಗೆ ಅಂತ ಎತ್ಕೊಂಬಂದು ದುಡ್ಡನ್ನ ಹೋಗಿ ಜೂಜಾಟ ಆಡೋ ನೋಡಿವ್ನ? ಬರ್ತೀನಿ ಇರು. ಅದೇನೇನು ಪಜಿತಿ ಮಾಡ್ಕೊಂಬಂದವ್ರ ಓಟ್ ಬರ್ತೀನಿ. ಹೋಗು ಹೋಗು ಕೇಳೋಗು. ಬೀಳ್ತಾವ ಶಂಕರ. ಅಕ್ಕೋ ನಮ್ಮ ಯಜಮಾನ 5 ಕೋಟಿ 10 ಕೋಟಿ ಅಂತವನೆ. ಅದೆಂತ ಮನೆ ಕಟ್ಟಬೋದಕ್ಕ? ನಂಗೂ ತಿಳಿದೆ ಅಂಬುಜೆ, ನಾವೆಲ್ಲ ನೋಡಿದ್ರೆ ತಾನೆ ಅಂತ ಮನೆಗಳನ್ನ. ಹೌದೇ ನೋಡೋಣ ಬಿಡು. ಅಂತ ಮನೆ ಕಟ್ಟಿಸ್ತಾನ. ಮುಂದುವರಿಯುವುದು